ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್, ಕರೆಂಟ್ ಫೀಲಿಂಗ್ಸ್, ಕರೆಂಟ್ ಡೀಪೆಸ್ಟ್ ಎಮೋಷನ್ಸ್ ಏನಿದೆ, ಅವ್ರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ಏನೆಲ್ಲ ಭಾವನೆಗಳು ಅವರು ನಿಮ್ಮ ಬಗ್ಗೆ ಇದೆ ಅಥವಾ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ, ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕೋ ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಈ ಒಂದು ಫ್ಲೇಮ್ನ ನೋಡ್ತಾ ನಿಮ್ಮ ಪರ್ಸನ್ ಅವರ ಹೆಸರನ್ನು 3 ಬಾರಿ ತಗೊಳ್ಳಿ, ಸೊ ದಟ್ ನೀವು ಅವರ ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರಾ. ಡಿಲೇ ಇನ್ ವರ್ಕ್ ಅಂತ ಬರ್ತಾ ಇದೆ. ಆ್ಯಸ್ ನಾವು ಅವರ ಒಂದು ಕರೆಂಟ್ ಸಿಚುವೇಶನ್ ಎಲ್ಲವೂ ಡಿಲೇ ಆಗ್ತಾ ಇದೆ ಅಂತ ಬರ್ತಾ ಇದೆ. ಅಂದರೆ ಅವ್ರು ಏನು ಅಂದ್ಕೊಳ್ತಾ ಇದ್ದಾರೆ, ಏನು ಕೆಲಸ ಮಾಡಬೇಕು ಅಂದ್ಕೊಳ್ತಾ ಇದ್ದಾರೆ, ಸೊ ಅದೆಲ್ಲದರಲ್ಲೂ ತಡೆ ಆಗ್ತಾ ಇದೆ. ಅಂದರೆ ಅಡೆತಡೆಗಳಿದೆ. ಅವ್ರು ಏನೇ ಕಾಲಿಡಬೇಕು, ಏನೇ ಒಂದು ಸ್ಟೆಪ್ ತಗೋಬೇಕು ಅಂತಂದರೂ ಸಹ ತುಂಬ ಸ್ಟಕ್ ಎನರ್ಜಿ ಇದೆ. ಅವ್ರದ್ದು ಒಂದು ನೆಗೆಟಿವ್ ಸರೌಂಡಿಂಗ್ ಅಥವಾ ನೆಗೆಟಿವ್ ಎನ್ವಿರಾನ್ಮೆಂಟಲ್ಲಿ ಇವ್ರು ಸ್ಟಕ್ ಆಗಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಇವರು ಏನೇ ಒಂದು ಕೆಲಸ ಮಾಡಬೇಕು ಅಂದ್ರೂ ತುಂಬಾ ಅಡ್ಡಿ ಆತಂಕಗಳು ಬರ್ತಾ ಇದೆ ಅಂತ ಹೇಳಬಹುದು. ಸೊ ಆ ಒಂದು ಕಾರಣಕ್ಕೆ ತುಂಬ ಸ್ಟ್ರೆಸ್ ಆಗಿದ್ದಾರೆ ಅಂತ ಹೇಳಬಹುದು. ಕ್ಲಾರಿಟಿ ಇಲ್ಲ. ಏನಕ್ಕೆ ನಾನು ಏನೆಲ್ಲ ಕೆಲಸ ಮಾಡಬೇಕು ಅಂದ್ಕೊಂಡ್ರೂ ತುಂಬ ಅಡೆತಡೆಗಳು ಬರ್ತಾ ಇದೆ ಅಲ್ಲ, ಏನಾಗ್ತಾ ಇದೆ ನನಗೆ. ಆ್ಯಂಡ್ ಇವರ ಫಿನಾನ್ಷಿಯಲಿ ಸ್ವಲ್ಪ ಲೋ ಫೀಲ್ ಮಾಡ್ತಾ ಇದ್ದಾರೆ, ಸ್ಟಕ್ ಫೀಲ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಸ್ವಲ್ಪ ಮೆಂಟಲಿ ಇವರ ಒಂದು ಹೆಲ್ತ್ ಕೂಡ ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಹೇಳಬಹುದು. ಸೊ ಫಸ್ಟ್ರೇಟ್ ಆಗ್ತಾ ಇದ್ದಾರೆ, ಡಿಪ್ರೆಸ್ಡ್ ಆಗ್ತಾ ಇದ್ದಾರೆ, ಕೋಪ ಮಾಡ್ಕೊಳ್ತಾ ಇದ್ದಾರೆ, ಸಣ್ಣ ಪುಟ್ಟ ವಿಚಾರಕ್ಕೂ ಇರಿಟೇಟ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ಜೊತೆ ನೀವೇನಾದರೂ ಮಾತಾಡ್ತಾ ಇದ್ದರೆ ಅಥವಾ ಏನಾದರೂ ಕೇಳಿದರೆ ಅಥವಾ ಈ ರಿಲೇಷನ್ಶಿಪ್ ಬಗ್ಗೆ ಏನಾದರೂ ಕಮಿಟ್ಮೆಂಟ್ ಕೇಳಿದ್ರೆ, ಈಗಿನ ಪರಿಸ್ಥಿತಿಯಲ್ಲಿ ಈ ವ್ಯಕ್ತಿ ಯಾವುದೇ ರೀತಿ ಕಮಿಟ್ಮೆಂಟ್ ಕೊಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳಬಹುದು. ದೇರ್ ಈಸ್ ಸಮ್ ಥರ್ಡ್ ಪಾರ್ಟಿ ಎನರ್ಜಿ. ಥರ್ಡ್ ಪಾರ್ಟಿ ಎನರ್ಜಿ ಅಂದರೆ ಮೈಟ್ ಬಿ ಇವರಿಗೆ ಹುಡುಗ ಅಥವಾ ಹುಡುಗಿನ ಹುಡುಕ್ತಾ ಇದ್ದಾರೆ ಮದುವೆ ಪ್ರಪೋಸಲ್ಸ್ಗೋಸ್ಕರ ಅಥವಾ ಬೇರೆ ಮದುವೆ ಮಾಡಬೇಕು ಅಂತ. ಆಲ್ರೆಡಿ ನೀವೇನಾದರೂ ಮದುವೆ ಆಗಿದೆ, ಈ ಪರ್ಸನ್ ಜೊತೆ ಸಪ್ರೇಷನ್ನಲ್ಲಿದ್ದೀರಾ. ಸೊ ಮತ್ತೆ ರೀಯುನೈಟ್ ಆಗುತ್ತಾ ಅಂದರೆ ಮೈಟ್ ಬಿ ಇವರ ಫ್ಯಾಮಿಲಿಯಲ್ಲಿ ಮತ್ತೆ ಮರು ಮದುವೆ. ನಂಗೆ ಸೆಕೆಂಡ್ ಮ್ಯಾರೇಜ್ ಎನರ್ಜೀಸ್ ಬರ್ತಾ ಇದೆ ಇಲ್ಲಿ. ಸೊ ಮರು ಮದುವೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಸಮ್ವೇರ್ ಈ ಪರ್ಸನ್ ನಾಟ್ ಹ್ಯಾಪಿ ವಿತ್ ದಟ್ ಡಿಸಿಷನ್ ಅಂತ ಹೇಳಬಹುದು. ಸೊ ಇನ್ನೊಂದು ಮದುವೆ ಆಗಬೇಕು ಅಥವಾ ಮರು ಮದುವೆ ಆಗಿರಬಹುದು ಅಥವಾ ಸಮ್ವೇರ್ ನಿಮ್ಮನ್ನು ಬಿಟ್ಟು ಬೇರೆದವ್ರನ್ನ ಮದುವೆ ಆಗಿರಬಹುದು. ಮ್ಯಾರೇಜ್ ಎನರ್ಜಿ ಇದೆ. ಸೊ ಯಾರಿಗೆ ರೆಸ್ನೇಟ್ ಆಗುತ್ತೆ ಈ ಪಾಯಿಂಟ್ ಅವ್ರು ತಗೊಳ್ಳಿ. ಓಕೆ, ಕೆಲವ್ರಿಗೆ ಇದು ಸೆಕೆಂಡ್ ಮ್ಯಾರೇಜ್ ನಿಮ್ಮ ವ್ಯಕ್ತಿಗೆ ಅಂತ ಹೇಳಬಹುದು. ಇನ್ನು ಕೆಲವ್ರಿಗೆ ನೀವು ಅವ್ರಿಗೆ ಈಗ ನೋ ಕಾಂಟ್ಯಾಕ್ಟ್ ಇದ್ದೀರಾ ಅಂತ ಹೇಳಬಹುದು. ಸೊ ಮನೇಲಿ ಒಪ್ಕೊಳ್ಳೋದಿಲ್ಲ ಅನ್ನೋ ರೀಸನ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಅಂತ ಹೇಳಬಹುದು. ಬಟ್ ಈ ಒಂದು ಡಿಸಿಷನ್ನಿಂದ ಈ ಒಂದು ವ್ಯಕ್ತಿ ಹ್ಯಾಪಿ ಇಲ್ಲ ಅಂತ ಹೇಳಬಹುದು. ಮನಸ್ಸು ತುಂಬ ನಿಮ್ಮನ್ನೇ ಇಟ್ಕೊಂಡಿದ್ದಾರೆ ಅಂತ ಹೇಳಬಹುದು. ನಿಮ್ಮ ಬಗ್ಗೆನೇ ಯೋಚಿಸ್ತಾ ಇದ್ದಾರೆ ಅಂತ ಹೇಳಬಹುದು. ಬಟ್ ಇವರು ಹೆಲ್ಪ್ಲೆಸ್ ಇದ್ದಾರೆ ಅಂತ ಹೇಳಬಹುದು. ಅಸಹಾಯಕತೆ, ಕಾಂಪ್ರಮೈಸ್ ಲೈಫ್ ಲೀಡ್ ಮಾಡಬೇಕು, ಸೊ ಆ ರೀತಿ ಇದೆ ಅಂತ ಹೇಳಬಹುದು. ಮೈಟ್ ಬಿ ಅವರ ಫ್ಯಾಮಿಲಿಯಲ್ಲಿ ಕೆಲವೊಂದು ವಿಚಾರಗಳಿಗೆ ಈ ಒಂದು ಸಿಚುವೇಶನ್ ರಿಲೇಟೆಡ್ ಟು ಮ್ಯಾರೇಜ್ ಅಥವಾ ರಿಲೇಷನ್ಶಿಪ್ ವಿಚಾರವಾಗಿ ಅಂತಂದರೆ ಎಮೋಷ್ನಲಿ ಬ್ಲ್ಯಾಕ್ ಮೇಲಿಂಗ್ ಎನರ್ಜೀಸ್ ಬರ್ತಾ ಇದೆ ಅಂತ ಹೇಳ್ಬೋದು. ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದಾರೆ ಈ ವ್ಯಕ್ತಿಗೆ ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ವ್ಯಕ್ತಿ ಸ್ಟಿಲ್ ಆ ಮನೇಲಿ ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ಅಥವಾ ಸಮಥಿಂಗ್ ಎಮೋಷ್ನಲ್ಲಿ ಒಂದು ಒತ್ತಡ ಇರೋ ಕಾರಣಕ್ಕೋಸ್ಕರ ಅವ್ರು ಒಪ್ಕೊಂಡಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಬಟ್ ನಾಟ್ ಹ್ಯಾಪಿ ವಿತ್ ದಟ್ ಡಿಸಿಷನ್. ಆ್ಯಂಡ್ ಬೇರೆದವ್ರ ಜೊತೆ ಮೂವ್ ಆನ್ ಆಗಬೇಕು ಅಂತ ತುಂಬ ಸಾರಿ ಟ್ರೈ ಮಾಡಿದ್ರೂ ಸಹ
ನಿಮ್ಮಿಂದ ನಿಮ್ಮ ನೆನಪುಗಳಿಂದ ಹೊರಗೆ ಬರೋದಕ್ಕಾಗ್ತಾ ಇಲ್ಲ. ಆ್ಯಂಡ್ ಈಗ ಈ ವ್ಯಕ್ತಿ ಯಾವ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂದರೆ, ಫೈನ್, ನೀವು ನಾನು ಇಷ್ಟಪಟ್ಟಿರುವ ವ್ಯಕ್ತಿಯ ಜೊತೆ ನೀವು ಮದುವೆ ಮಾಡಿಲ್ಲ ಅಂದರೆ, ಅಥವಾ ನಮ್ಮನ್ನು ಸೇರೋದಕ್ಕೆ ಬಿಟ್ಟಿಲ್ಲ ಅಂದರೆ, ನಾನು ಯಾವತ್ತೂ ಮದುವೆನೇ ಆಗೋದಿಲ್ಲ, ಲೈಫ್ ಲಾಂಗ್ ನಾನು ಸಿಂಗಲ್ ಆಗಿರ್ತೀನಿ. ಈ ರೀತಿ ಒಂದು ಯೋಚನೆಯಲ್ಲಿ, ಈ ಒಂದು ರೀತಿಯ ನಿರ್ಧಾರಗಳಲ್ಲಿ ಇವರು ಬಂದಿದ್ದಾರೆ ಅಂತ ಹೇಳಬಹುದು. ಒಂದು, ನಿಮ್ಮ ಜೊತೆ ಮದುವೆ ಆಗಬೇಕು, ಇಲ್ಲ ನಾನು ಮದುವೆನೇ ಆಗಬಾರ್ದು. ಸೊ ಈ ರೀತಿಯ ಒಂದು ಮೈಂಡ್ಸೆಟ್ಟಿಗೆ ಇವ್ರು ಬಂದಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಯಾರೀಗ ಸಪ್ರೇಷನ್ನಲ್ಲಿದ್ದೀರಾ, ಸಪ್ರೇಷನ್ ಆದಮೇಲೆ ಮೈಟ್ ಬಿ ನಿಮ್ಮ ಒಂದು 2 ಮಂತ್ಸಿಂದ ಅಥವಾ 2 ಇಯರ್ಸಿಂದ ನಿಮ್ಮ ನೋ ಕಾಂಟ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು, ಗ್ಯಾಪ್ ಆಗಿದೆ ಅಂತ ಹೇಳ್ಬೋದು. ಸೊ ಈ ಗ್ಯಾಪಲ್ಲಿ ಇವ್ರಿಗೆ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ನನ್ನ ಹಿತವನ್ನು ಬಯಸ್ತಾ ಇದ್ದರು, ಸೊ ಎಲ್ಲವೂ ಅರ್ಥ ಆಗ್ತಾ ಇದೆ ಅಂತ ಹೇಳಬಹುದು. ನೀವೇನು ಹೇಳ್ತಾ ಇದ್ರಿ, ಅವರು ಸರಿ ಇಲ್ಲ, ಅಥವಾ ಲೈಫಲ್ಲಿ ಬೆನ್ನಿಗೆ ಚೂರಿ ಹಾಕ್ದವ್ರು ಯಾರು, ಎಲ್ಲವನ್ನು ನೀವು ಎಚ್ಚರಿಸ್ತಾ ಇದ್ರಿ. ಬಟ್ ಅದೆಲ್ಲ ಅವರು ಬ್ಲೈಂಡಾಗಿ ಎಲ್ಲರೂ ನಂಬ್ತಾ ಇದ್ರು. ಬಟ್ ನಾವು ನಿಮ್ಮಿಂದ ದೂರ ಆದಮೇಲೆ ಅವ್ರಿಗೆ ಪ್ರತಿಯೊಂದು ಹಂತದಲ್ಲೂ ಎಲ್ಲ ರೀತಿಲೂ ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ, ಪಾಠಗಳನ್ನ ಕಲಿತಾ ಇದ್ದಾರೆ. ಬಿಕಾಸ್ ಎಚ್ಚರಿಸೋದಕ್ಕೆ ನೀವಿರಲಿಲ್ಲ, ಪ್ರೊಟೆಕ್ಟ್ ಮಾಡೋದಕ್ಕೆ ನೀವಿಲ್ಲ. ಸೊ ಪ್ರತಿಯೊಂದನ್ನು ಅವರೇ ಅನುಭವಿಸಿ, ಪ್ರತಿಯೊಂದನ್ನು ಅವರೇ ಎಕ್ಸ್ಪೀರಿಯನ್ಸ್ ಮಾಡಿ, ಸೊ ಎಲ್ಲವನ್ನು ಅವರೇ ಡಿಸಿಷನ್ಸ್ ತೊಗೋಬೇಕು. ಮುಂಚೆ ಆದರೆ ನಿಮ್ಮ ಸಜೆಷನ್ಸ್ ಕೇಳ್ತಾ ಇದ್ದರು, ಆಮೇಲೆ ಏನಾದರೂ ಆದರೆ ನಿಮ್ಮ ಮೇಲೆ ಬ್ಲೇಮ್ ಮಾಡ್ತಾಯಿದ್ರು. ಒಳ್ಳೆಯದಾದರೆ ಅವರ ಕ್ರೆಡಿಟ್ ಅವ್ರು ತೊಗೊಳ್ತಾ ಇದ್ರು, ಆ್ಯಂಡ್ ಕೆಟ್ಟದಾದರೆ ನಿಮ್ಮ ಮೇಲೆ ಬ್ಲೇಮ್ ಮಾಡ್ತಾಯಿದ್ರು. ಬಟ್ ನಾವು ಈಗ ಯಾರೂ ಇಲ್ಲ, ಈಗ ಅವರೇ ತೊಗೋಬೇಕು. ಸೊ ಅವರ ಒಂದು ಕೆಲವೊಂದು ಡಿಸಿಷನ್ಸ್ಗಳಿಂದ, ನಿರ್ಧಾರಗಳಿಂದ ತುಂಬಾ ಸಂಕಟ ಪಡ್ತಾ ಇದ್ದಾರೆ, ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಅದರಲ್ಲಿ ಒಂದು ಸ್ಟ್ರಾಂಗ್ ಗಿಲ್ಟ್ ಯಾವುದು ಅಂತಂದರೆ, ನಿಮ್ಮಿಂದ ದೂರ ಆಗಿದ್ದು ಆ್ಯಂಡ್ ಇಷ್ಟು ತಿಂಗಳ ಕಾಲ ಅಥವಾ ಇಷ್ಟು ವರ್ಷಗಳ ಕಾಲ ನಿಮ್ಮ ಜೊತೆ ಮಾತು ಬಿಟ್ಟಿರೋದೇ ಅವರ ಒಂದು ದೊಡ್ಡ ಪಶ್ಚಾತ್ತಾಪ ಅಂತಲೇ ಹೇಳ್ಬಹುದು. ಯಾಕಾದರೂ ನಾನು ಮಾಡಿದೆ, ಯಾಕಾದರೂ ನಾನು ಬಿಟ್ಟೆ. ಈಗ ವಾಪಸ್ ಅವ್ರು ನಿಮ್ಮ ಹತ್ರಕ್ಕೆ ಬರೋದಕ್ಕೂ ಮುಖ ಇಲ್ಲ. ಬಿಕಾಸ್ ಸಿಲ್ಲಿ ರೀಸನ್ಸ್ಗೆ ನಿಮ್ಮಿಂದ ದೂರ ಹೋಗಿದ್ದಾರೆ ಅಂತ ಹೇಳ್ಬೋದು, ಅಥವಾ ಯಾರೋ ಏನೋ ಹೇಳಿದರು ಅಂತ, ಅಥವಾ ಫ್ಯಾಮಿಲಿ ಪ್ರಯಾರಿಟೈಸ್ ಮಾಡಿದರು ಅಂತ, ಅಥವಾ ಇನ್ಯಾವುದೋ ಸರ್ಕಮ್ಸ್ಟೆನ್ಸಸ್ಗೋಸ್ಕರ ಅವರು ನಿಮ್ಮನ್ನು ಬಿಟ್ಟು ಹೋಗಿದ್ರು ಅಂತ ಹೇಳ್ಬೋದು. ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ದೂರ ಆಗಿದ್ದರು. ಬಟ್ ನಾವು ಅದೆಲ್ಲ ಕ್ಲಿಯರ್ ಆದರೂ ಸಹ ಮತ್ತೆ ಆ ವ್ಯಕ್ತಿ ನಿಮ್ಮ ಹತ್ರ ಬರಬೇಕು ಅಂತಂದರೆ ಅವರ ಒಂದು ಆತ್ಮಸಾಕ್ಷಿನೇ ಒಪ್ತಾ ಇಲ್ಲ. ಬಿಕಾಸ್ ನಾನು ಆಲ್ರೆಡಿ ಚೀಟ್ ಮಾಡಿದ್ದೀನಿ, ನಾನು ಆಲ್ರೆಡಿ ಮೋಸ ಮಾಡಿದ್ದೀನಿ, ಆ್ಯಂಡ್ ನನ್ನ ಪರ್ಸನ್ನ ಬಿಟ್ಟು ಬೇರೆದವ್ರ ಜೊತೆ ಮೂವ್ ಆನ್ ಆಗೋದಕ್ಕೂ ಟ್ರೈ ಮಾಡಿದ್ದೀನಿ. ಬಟ್ ವಾಪಸ್ ಯಾವ ಮುಖ ಇಟ್ಕೊಂಡು, ಎಲ್ಲೂ ನನಗೆ ಸೆಟ್ ಆಗಿಲ್ಲ, ಯಾರೂ ನನಗೆ ಸಿಕ್ಕಿಲ್ಲ, ನಿನ್ನ ಥರ ಯಾರೂ ಸಿಕ್ಕಿಲ್ಲ, ಮತ್ತೆ ನೀನು ಬೇಕು ಅಂತ ಯಾವ ಮುಖ ಇಟ್ಕೊಂಡು ಹೋಗಲಿ ಅಂತ ಈ ರೀತಿ ಯೋಚನೆಗಳಲ್ಲಿ ಅವ್ರು ಮುಳುಗಿ ಹೋಗಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಇವರನ್ನೇ ಇವರು ಕಟ್ಟಾಕೊಂಡಿದ್ದಾರೆ ಅಂತ ಹೇಳ್ಬೋದು. ಒಂದು ನೆಗೆಟಿವ್ ಎನ್ವಿರಾನ್ಮೆಂಟಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇವರು ಮುಂಚೆ ಎಲ್ಲ ತುಂಬ ಪಾಸಿಟಿವ್ ಆಗಿದ್ದರು. ನಿಮ್ಮ ಫ್ರೆಂಡ್ಶಿಪ್ಪಲ್ಲಿದ್ದಾಗ, ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾಗ ತುಂಬ ಪಾಸಿಟಿವ್ ಆಗಿದ್ದರು. ಈಗ ಅವ್ರದ್ದೇ ಆದಂಥ ಒಂದು ನೆಗೆಟಿವ್ ಎನ್ವಿರಾನ್ಮೆಂಟಲ್ಲಿ ಸಿಕ್ಕಾಕೊಂಡಿದ್ದಾರೆ. ಬೇಕು ಅಂದ್ರೂ ಹೊರಗೆ ಬರೋಕ್ಕಾಗ್ತಾ ಇಲ್ಲ, ತುಂಬ ಹೆಲ್ಪ್ಲೆಸ್ ಫೀಲ್ ಆಗ್ತಾ ಇದ್ದಾರೆ. ಯಾಕೆ ನನ್ನ ಲೈಫಲ್ಲಿ ಈ ರೀತಿ ನಡೀತಾ ಇದೆ, ನಾನು ಯಾಕೆ ಈ ಥರ ಇದ್ದೀನಿ, ನಾನು ಈ ರೀತಿ ಇದ್ದವರೇ ಅಲ್ಲ, ನನ್ನ ಲೈಫಲ್ಲಿ ಯಾಕೆ ಹೀಗೆಲ್ಲ ಆಗ್ತಾ ಇದೆ, ತುಂಬಾ ನೆಗೆಟಿವ್ ಸರೌಂಡಿಂಗ್ಸಲ್ಲಿದ್ದಾರೆ. ಅದರಿಂದ ಹೊರಗೆ ಬರೋದಕ್ಕೂ ಆಗ್ತಾ ಇಲ್ಲ, ತುಂಬ ಸ್ಯಾಕ್ರಿಫೈಸ್ಡ್ ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಥವಾ ಇನ್ನು ಕೆಲವ್ರಿಗೆ ಆಲ್ರೆಡಿ ಒಂದು ವ್ಯಕ್ತಿ ಮದುವೆ ಆಗಿದೆ ಅಂತ ಹೇಳ್ಬಹುದು. ಬಟ್ ಆ ಮ್ಯಾರೇಜಲ್ಲೂ ಕೂಡ ಇವರು ಖುಷಿ ಆಗಿಲ್ಲ ಅಂತಲೂ ಹೇಳಬಹುದು. ಆ್ಯಂಡ್ ಪ್ರತಿ ಸತಿ ಅವರ ಒಂದು ಹಸ್ಬೆಂಡ್ನ ಅಥವಾ ಅವರ ಒಂದು ವೈಫ್ನ ನೋಡ್ತಾ ಇದ್ರೂ ನಿಮ್ಮ ನೆನಪುಗಳೇ ಅವ್ರಿಗೆ ಕಾಡ್ತಾ ಇರುತ್ತೆ, ಕಟ್ ಹಾಕ್ತಾ ಇದೆ. ಆ್ಯಂಡ್ ನಿಮ್ಮ ನೆನಪುಗಳಿಂದ ಅವ್ರಿಗೆ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಒಂದು ಫರ್ಮ್ ಡಿಸಿಷನ್ನ ತೊಗೋಬೇಕಾಗಿತ್ತು, ಒಂದು ಸ್ಟ್ರಾಂಗ್ ಡಿಸಿಷನ್ನ ತೊಗೋಬೇಕಾಗಿತ್ತು. ನಾನು ನನ್ನ ಪರ್ಸನ್ನ ಪಡೆಯೋದಕ್ಕೋಸ್ಕರ ಪ್ರಯತ್ನಿಸಬೇಕಾಗಿತ್ತು. ಅವಳು ನನ್ನ ಲೈಫಲ್ಲಿ ಅಥವಾ ಅವನು ನನ್ನ ಲೈಫಲ್ಲಿ ತುಂಬಾ ಒಂದು ತಂಗಾಳಿಯಂತೆ ಇತ್ತು ಜೀವನ ಅವರಿದ್ದಾಗ. ಈಗ ಬಿರುಗಾಳಿ ಅಂತ ಆಗಿದೆ, ಅವರು ನೀವು ಬಿಟ್ಟು ಹೋದ್ಮೇಲೆ ಅನ್ನೋ ರೀತಿ ಒಂದು ಮೈಂಡ್ಸೆಟ್ಟಲ್ಲಿದ್ದಾರೆ ಅಥವಾ ಯೋಚನೆಗಳಲ್ಲಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇವರು ಇತ್ತೀಚೆಗೆ ಸ್ಪಿರಿಚುವಾಲಿಟಿ ಬಗ್ಗೆ, ಒಂದು ಮೆಡಿಟೇಷನ್ ಬಗ್ಗೆ, ಅಥವಾ ಒಂದು ದೇವರ ಬಗ್ಗೆ ಸ್ವಲ್ಪ ಒಲವು ಜಾಸ್ತಿ ಆಗ್ತಾ ಇದೆ. ಸೊ ಸ್ಪಿರಿಚುವಾಲಿಟಿ ಕಡೆ ಗಮನ ಹರಿಸ್ಬೇಕು ಅಂತ ಇದ್ದಾರೆ, ಹೀಲಿಂಗ್ ಕಡೆ ಗಮನ ಕೊಡಬೇಕು ಅಂತಿದ್ದಾರೆ. ಸೊ ಹಾಗಾಗಿ ಅಲೋನಾಗಿ ಟ್ರಾವೆಲ್ ಮಾಡಬೇಕು ಅಂತ ಇದ್ದಾರೆ, ಅಥವಾ ಒಬ್ಬೊಬ್ಬರೇ ಇರ್ತಾರೆ, ಯಾರ ಜೊತೆನೂ ಮಾತಾಡೋದಿಲ್ಲ. ಸೊ ಹೀಗಾಗಿ ತುಂಬ ಪ್ರಾಬ್ಲಮ್ಸ್ನೂ ಕೂಡ ಫೇಸ್ ಮಾಡ್ತಾ ಇದ್ದಾರೆ ಲೈಫಲ್ಲಿ. ಕ್ಲಾರಿಟಿ ಅನ್ನೋದು ಸಹ ಇಲ್ಲ. ಆ್ಯಂಡ್ ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿರೋದ್ರಿಂದ ಫಿಸಿಕಲ್ ಹೆಲ್ತ್ ಕೂಡ ಅಷ್ಟು ಸಾಥ್ ಕೊಡ್ತಾ ಇಲ್ಲ ಇವರಿಗೆ. ಇತ್ತೀಚೆಗೆ ಇವರ ಒಂದು
ರೈಟ್ ಹ್ಯಾಂಡ್ ತುಂಬ ಪೇನ್ ಬರ್ತಾ ಇದೆ ಅಂತ ಹೇಳ್ಬೋದು, ಅಥವಾ ನಿಮಗೆ ಯಾರಿಗಾದ್ರೂ ಇಲ್ಲಿ ರೈಟ್ ಹ್ಯಾಂಡ್ ಪೇನ್ ಇರಬಹುದು. ಆ್ಯಂಡ್ ಸಮ್ವೇರ್ ಈ ಒಂದು ವ್ಯಕ್ತಿ ಬಗ್ಗೆ ನಿಮಗೆ ಎಲ್ಲೋ ಒಂದು ಕಡೆ ಅಸಮಾಧಾನ ಇದೆ, ಕೋಪ ಇದೆ, ಆ ಒಂದು ದ್ವೇಷ ಭಾವನೆಯಿಂದ ನೀವೇನಾದರೂ ಸ್ವಲ್ಪ ಫೀಲ್ ಮಾಡ್ತಾ ಇದ್ದರೆ ಅಥವಾ ಜಲಸಿಯಿಂದ ಫೀಲ್ ಮಾಡ್ತಾ ಇದ್ದರೆ, ಸೊ ಅದನ್ನು ಈಗಲೇ ನಿಲ್ಲಿಸಿ ಅಂತ ಇಲ್ಲಿ ಎನರ್ಜೀಸ್ ಇದೆ. ಬಿಕಾಸ್ ನೀವು ಯಾರ ಬಗ್ಗೆ ಎಷ್ಟು ಕೆಟ್ಟದ್ದನ್ನು ಕಳಿಸ್ತೀರಾ ಅದಿನ್ನೂ ಜಾಸ್ತಿ ಆಗುತ್ತೆ. ಮೈಟ್ ಬಿ ಅವರು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರುವಂಥದ್ದು. ಅಂದರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದಿದ್ದೇ ಚೆನ್ನಾಗಿರ್ತಿತ್ತು, ಬಿಟ್ಟು ಹೋದ್ಮೇಲೆ ಏನೆಲ್ಲ ಆಗೋಯಿತು ಅಂತ. ಸೊ ರಿಲೇಷನ್ಶಿಪ್ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವು ನನ್ನ ಬಿಟ್ಟು ಇವ್ರು ಆರಾಮಾಗಿದ್ದಾರೆ, ಖುಷಿಯಾಗಿದ್ದಾರೆ ಅಂತ ನೀವು ಜಲಸ್ಸಿನ ಅಥವಾ ಒಂದು ನೆಗೆಟಿವ್ ಥಾಟ್ಸ್ಗಳನ್ನ ನೀವು ಟೆಲಿಪತಿಕಾಗಿ ಮಾಡ್ತಾ ಇದ್ದರೆ ಅದಿನ್ನೂ ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಮತ್ತೆ ರೀಕನ್ಸಿಲೇಷನ್ ಆಗುವಂಥ ಒಂದು ಚಾನ್ಸ್ ಇದ್ದರೂ ಸಹ ಆ ಒಂದು ಎನರ್ಜೀಸ್ನ ನೀವೇ ಬ್ಲಾಕ್ ಮಾಡ್ತೀರಾ. ಸೊ ಒಳ್ಳೆ ಭಾವನೆಗಳನ್ನೇ ಕಳಿಸಿ, ಒಳ್ಳೆ ಎನರ್ಜೀಸ್ನೇ ಕಳಿಸಿ, ಇನ್ನೂ ಜಾಸ್ತಿ ಪ್ರೀತಿನ ಕಳಿಸಿ, ಬ್ಲೆಸ್ ಮಾಡಿ ಆ್ಯಂಡ್ ಲೆಟ್ ಗೋ ಮಾಡಿ. ಆವಾಗ ಎಲ್ಲವೂ ಸರಿ ಹೋಗುತ್ತೆ. ಆ್ಯಂಡ್ ಸಮ್ವೇರ್ ನೀವು ಕೂಡ ನಿಮ್ಮ ಒಂದು ಲೈಫ್ ಕಡೆ ಫೋಕಸ್ಡ್ ಆಗಿರಬೇಕು. ತುಂಬಾ ಪ್ಲ್ಯಾನಿಂಗ್ಸ್ಗಳಿದೆ, ತುಂಬಾ ಕೆಲಸಗಳನ್ನ ಪೆಂಡಿಂಗ್ ಇಟ್ಕೊಳ್ತಾ ಇದ್ದೀರಾ ಅಂತ ಹೇಳಬಹುದು. ಯಾವುದರಲ್ಲೂ ಕೆಲಸದಲ್ಲೂ ಇಂಟ್ರೆಸ್ಟ್ ಬರ್ತಾ ಇಲ್ಲ ನಿಮಗೆ, ತುಂಬ ನೆಗೆಟಿವ್ ಫೀಲ್ ಬರ್ತಾ ಇದೆ. ಇಟ್ ಮೀನ್ಸ್ ನಿಮ್ಮ ಒಂದು ಟೆಲಿಪತಿಕ್ ಅವರ ಒಂದು ಕನೆಕ್ಷನ್ ನಿಮ್ಮ ಜೊತೆಗೆ ಸ್ಟ್ರಾಂಗ್ ಆಗಿರೋದ್ರಿಂದ ಅವರು ಲೋ ಫೀಲ್ ಮಾಡಿದರೆ ನಿಮಗೂ ಕಾರಣ ಇಲ್ಲದೇ ಲೋ ಫೀಲ್ ಆಗುವಂಥದ್ದು, ಜೆಲಸಿ ಫೀಲಿಂದ ಅಥವಾ ಸಮಥಿಂಗ್ ಹ್ಯಾಪಿನೆಸ್ಸೇ ಇಲ್ಲ, ನಿಮಗೂ ಹ್ಯಾಪಿ ಇಲ್ಲ. ಆ್ಯಂಡ್ ನಿಮ್ಮ ಲೈಫಲ್ಲಿ ಎಲ್ಲವೂ ಸರಿ ನಡೀತಾ ಇದೆ, ಒಂದು ಕೊರತೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ ಅಂತ. ಬಟ್ ಸ್ಟಿಲ್ ನೀವು ಖುಷಿಯಾಗಿಲ್ಲ. ಯಾಕಂದರೆ ಆ ಒಂದು ವ್ಯಕ್ತಿ ಅಷ್ಟು ಒಂದು ನೆಗೆಟಿವ್ ಇದರಲ್ಲಿ ಇದ್ದಾರೆ, ಒಂದು ನೆಗೆಟಿವ್ ಝೋನಲ್ಲಿದ್ದಾರೆ, ಒಂದು ಅಳುವಂತಹ ಒಂದು ಮಾನಸಿಕ ಒತ್ತಡದಲ್ಲಿದ್ದಾರೆ. ಸೊ ಆ ಎನರ್ಜಿನ ಈ ವ್ಯಕ್ತಿ ನಿಮಗೆ ಕಳಿಸ್ತಾ ಇದ್ದಾರೆ. ಹಾಗಾಗಿ ನಿಮಗೂ ಸಹ ಅದೇ ಥರ ಫೀಲ್ ಆಗ್ತಾ ಇದೆ. ಆ್ಯಂಡ್ ಸಮ್ವೇರ್ ನೀವು ತುಂಬ ಮೆಡಿಟೇಷನ್ ಮಾಡ್ತಾ ಇದ್ದೀರಾ, ಅಥವಾ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ, ಅಥವಾ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಬೇಕು ಅಂತಲೂ ಟ್ರೈ ಮಾಡ್ತಾ ಇದ್ದೀರಾ. ಬಟ್ ಸ್ಟಿಲ್ ಯು ಫೀಲ್ ಲೈಕ್ ವೆರಿ ಸ್ಟಕ್. ಇಟ್ ಮೀನ್ಸ್ ಈ ಒಂದು ವ್ಯಕ್ತಿ ಜೊತೆ ನಿಮ್ಮ ಒಂದು ಕಾರ್ಡ್ ಕಟ್ಟಿಂಗ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಕಾರ್ಡ್ ಕಟ್ಟಿಂಗ್ ಬಗ್ಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ಪ್ರೇಯರ್ ಸಿಗುತ್ತೆ. ಸೊ ಅದನ್ನು ನೋಡಿಕೊಂಡು ಆ ಒಂದು ಗೈಡೆಡ್ ಇದ್ರ ಮೇಲೆ ಒಂದು ಕಾರ್ಡ್ ಕಟ್ಟಿಂಗ್ ಅನ್ನೋದನ್ನು ಮಾಡ್ಕೊಳ್ಳಿ. ಸೊ ದಟ್ ಎಲ್ಲವೂ ಸರಿ ಹೋಗುತ್ತೆ. ಬಿಕಾಸ್ ನೀವು ಎಷ್ಟೇ ಪಾಸಿಟಿವ್ ಆಗಿ ಎಷ್ಟೇ ಅಫರ್ಮೇಷನ್ಸ್ನ ಹೇಳಿ ಅಥವಾ ಎಷ್ಟೇ ನೀವು ಮ್ಯಾನಿಫೆಸ್ಟೇಷನ್ ಮಾಡಿ ಬಟ್ ರೂಟ್ ಕಾಸ್ ನೀವು ತಿಳ್ಕೊಳ್ದೆ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ದೆ ನೀವು ಏನೇ ಒಂದು ಮ್ಯಾನಿಫೆಸ್ಟ್ ಮಾಡಿದ್ರೂ ಸಹ, ಸಪೋಸ್ ಈ ವ್ಯಕ್ತಿನೇ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಈ ವ್ಯಕ್ತಿ ಜೊತೆ ನೀವು ಮಾತಾಡಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದರೂ ಸಹ ನಿಮ್ಮ ಒಂದು ರೂಟ್ ಕಾಸ್ನ ನೀವು ಕ್ಲೀನ್ ಮಾಡ್ಕೊಳ್ದೆ, ನಿಮ್ಮನ್ನು ಸೆಲ್ಫ್ ಹೀಲ್ ಮಾಡ್ಕೊಳ್ದೆ, ನೀವೆಷ್ಟೇ ಈ ವ್ಯಕ್ತಿನ ಬಯಸ್ತಾ ಇದ್ರೂ ಸಹ ಅವರು ನಿಮ್ಮಿಂದ ದೂರನೇ ಹೋಗ್ತಾ ಇದ್ದಾರೆ. ಸೇಮ್ ಈ ಒಂದು ವ್ಯಕ್ತಿಗೂ ಕೂಡ ಅಪ್ಲೈ ಆಗುತ್ತೆ. ಸೊ ಎಷ್ಟೇ ಅವ್ರು ನಿಮ್ಮ ಜೊತೆ ಮತ್ತೆ ಕಾಂಟ್ಯಾಕ್ಟ್ ಆಗಬೇಕು ಅಂದರೂ ಇವರ ಒಂದು ನೆಗೆಟಿವ್ ಏನು ಥಿಂಕಿಂಗ್ ಇದೆ, ಆ ಒಂದು ನೆಗೆಟಿವ್ ಸ್ಟೇಜ್ ಏನಿದೆ, ಸೊ ಅದು ನಿಮ್ಮವರೆಗೂ ಬರೋದಕ್ಕೆ ಬಿಡ್ತಾ ಇಲ್ಲ. ಈ ಒಂದು ವ್ಯಕ್ತಿಯಾಗಲಿ ನೀವಾಗಲಿ ಲೆಟ್ ಗೋ ಮಾಡಬೇಕು, ಅಂದಾಗಲೇ ಎಲ್ಲ ಸರಿ ಹೋಗುತ್ತೆ. ಸೊ ಹೀಲಿಂಗ್ ಜರ್ನಿ ಅನ್ನೋದನ್ನು ಸ್ಟಾರ್ಟ್ ಮಾಡಿ, ಡೆಫಿನೆಟ್ಲಿ ಎಲ್ಲವೂ ಸರಿ ಹೋಗುತ್ತೆ. ಓಕೆ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.